ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ದಿನ ತುಳಸಿಗೆ ಇದನ್ನು ಹಾಕಿದರೆ ವರ್ಷ ಪೂರ್ತಿ ನಮಗೆ ಹಣದ ಸಮಸ್ಯೆಯೇ ಬರುವುದಿಲ್ಲ. ಯಾವ ವಸ್ತು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಏಕಾದಶಿ ದಿನದಂದು ತುಳಸಿ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು. ಅದೇ ರೀತಿ ವೈಕುಂಠ ಏಕಾದಶಿ ದಿನದಂದು ತುಳಸಿ ಪೂಜೆಯನ್ನು ಮಾಡುವುದು ಶುಭವೆಂದು ಹೇಳಲಾಗುತ್ತದೆ. ಅದರಲ್ಲೂ ವೈಕುಂಠ ಏಕಾದಶಿಯ ದಿನ ತುಳಸಿಗೆ ಸಂಬಂಧಿಸಿದ ಈ ಪರಿಹಾರಗಳು ಧನಾಗಮನವನ್ನು, ಅದೃಷ್ಟವನ್ನು ಆಕರ್ಷಿಸುತ್ತದೆ. ವೈಕುಂಠ ಏಕಾದಶಿ ದಿನ ತುಳಸಿಯಿಂದ ನಾವು ಯಾವೆಲ್ಲ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು, ವೈಕುಂಠ ಏಕಾದಶಿ ದಿನ ತುಳಸಿ ಪೂಜೆ ಮಾಡುವುದರ ಪ್ರಯೋಜನಗಳೇನು ಅಂತ ನೋಡೋಣ. ಏಕಾದಶಿ ವ್ರತವು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರಮುಖ ವ್ರತವಾಗಿದೆ. ಏಕಾದಶಿ ತಿಥಿಯಂದು ಲೋಕರಕ್ಷಕನಾದ ವಿಷ್ಣು ದೇವನನ್ನು ಮತ್ತು ಆತನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಈ ದಿನ ಪೂಜಿಸುವುದರಿಂದ ವ್ಯಕ್ತಿಯು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಹಾಗೂ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳನ್ನು ಈ ಏಕಾದಶಿ ಪೂಜೆ ನೆರವೇರಿಸುತ್ತದೆ. ಈ ದಿನ ಜನರು ಉಪವಾಸ ವ್ರತವನ್ನು ತೆಗೆದುಕೊಳ್ಳುವ ಮೂಲಕ ಪೂಜೆಯನ್ನು ಮಾಡುತ್ತಾರೆ. ಏಕಾದಶಿ ವ್ರತವು ವಿಷ್ಣು ದೇವನಿಗೆ ಸಮರ್ಪಿತವಾದ ವ್ರತವಾಗಿದೆ ಹಾಗೂ ತುಳಸಿಯು ವಿಷ್ಣು ದೇವನಿಗೆ ಪ್ರಿಯವಾದ ವಸ್ತುವಾಗಿದೆ. ಇದೇ ಡಿಸೆಂಬರ್ 30ರಂದು ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸಲಾಗುವುದು. ಈ ದಿನ ವಿಷ್ಣು ದೇವನಿಗೆ ಪ್ರಿಯವಾದ ತುಳಸಿಯಿಂದ ಈ ಕೆಲಸಗಳನ್ನು ಮಾಡುವುದರಿಂದ ವರ್ಷ ಪೂರ್ತಿ ಲಕ್ಷ್ಮೀನಾರಾಯಣರ ಆಶೀರ್ವಾದ ಪ್ರಾಪ್ತವಾಗುತ್ತದೆ. ಹಣಕಾಸಿನ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತದೆ. ವೈಕುಂಠ ಏಕಾದಶಿ ದಿನ ತುಳಸಿಯಿಂದ ಹೀಗೆ ಮಾಡಬೇಕು. ಮೊದಲನೇದು, ತುಳಸಿಗೆ ಇದನ್ನು ಅರ್ಪಿಸಬೇಕು. ಒಬ್ಬ ವ್ಯಕ್ತಿಯು ಪ್ರತಿದಿನ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಏಕಾದಶಿಯಂದು ತುಳಸಿ ಗಿಡಕ್ಕೆ ಸುಮಂಗಲಿಯರು ಬಳಸುವ ಅರಿಶಿನ, ಕುಂಕುಮ, ಬಳೆ, ಹೂವು ಮತ್ತು ಸೀರೆ ಅಥವಾ ಚುನರಿಯನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿಯು ಹೆಚ್ಚು ಸಂತೋಷ ಪಡುತ್ತಾಳೆ ಹಾಗೂ ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ಎರಡನೇದ್ದು, ತುಳಸಿಗೆ ಇದನ್ನು ಕಟ್ಟಿ. ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತದೆ. ಪ್ರತಿನಿತ್ಯವೂ ಜನರು ಈ ತುಳಸಿ ಗಿಡವನ್ನು ತಪ್ಪದೇ ಪೂಜಿಸುತ್ತಾರೆ. ಆದರೆ ಏಕಾದಶಿಯ ದಿನದಂದು ತುಳಸಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ಶುಭ ದಿನದಂದು ತುಳಸಿಗೆ ಕೆಂಪು ದಾರವನ್ನು ಕಟ್ಟಲಾಗುತ್ತದೆ. ಹೀಗೆ ಮಾಡುವುದರಿಂದ ವಿಷ್ಣು ದೇವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ. ಮೂರನೇದ್ದು, ಇದನ್ನು ಪಠಿಸಬೇಕು. ನೀವು ಸಾಕಷ್ಟು ಪ್ರಯತ್ನಗಳ ನಂತರವೂ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಏಕಾದಶಿಯ ದಿನದಂದು ತುಳಸಿ ಗಿಡದ ಮುಂದೆ 11, 21 ಅಥವಾ 51 ದೀಪಗಳನ್ನು ಬೆಳಗಿಸಬೇಕು ಹಾಗೂ ತುಳಸಿ ಚಾಲಿಸವನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ಅನೇಕ ದೋಷಗಳು ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಇದನ್ನು ವಿಷ್ಣು ದೇವನಿಗೆ ಅರ್ಪಿಸಬೇಕು. ನಾಲ್ಕನೇದು, ಸಾಕಷ್ಟು ಪ್ರಯತ್ನಗಳ ನಂತರವೂ ಯಶಸ್ಸು ನಿಮಗೆ ಸಿಗದೇ ಇದ್ದರೆ, ನಿಮ್ಮ ಪ್ರತಿಫಲಕ್ಕೆ ತಕ್ಕ ಲಾಭ ದೊರೆಯದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಏಕಾದಶಿಯ ದಿನದಂದು ಸ್ನಾನ ಮಾಡಿ ಧ್ಯಾನ ಮಾಡಿದ ನಂತರ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಿ ಪೂಜೆಯ ಸಮಯದಲ್ಲಿ ತುಳಸಿ ಮಂಜರಿಗಳನ್ನು ಅಥವಾ ಹೂಗಳನ್ನು ಹಸುವಿನ ಹಸಿ ಹಾಲಿನಲ್ಲಿ ಬೆರೆಸಿ ವಿಷ್ಣುವಿಗೆ ಅಭಿಷೇಕ ಮಾಡಬೇಕು. ಈ ಪರಿಹಾರವು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ವೈಕುಂಠ ಏಕಾದಶಿಯ ಶುಭ ದಿನದಂದು ನೀವು ತುಳಸಿಗೆ ಸಂಬಂಧಿಸಿದ ಅದ್ಭುತವಾದ ಕಾರ್ಯಗಳನ್ನು ಮಾಡುವುದರಿಂದ ಎಲ್ಲ ರೀತಿಯಾದ ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ. ಜೀವನದ ಬಹುತೇಕ ಸಮಸ್ಯೆಗಳು ಇದರಿಂದ ದೂರಾಗುವುದು. ನೋಡಿದ್ರಲ್ಲ, ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಏಕಾದಶಿಯ ದಿನದಂದು ತುಳಸಿ ದೇವಿಗೆ ನಾನು ಹೇಳಿರುವ ವಸ್ತುವನ್ನು ಹಾಗೆ ಪರಿಹಾರವನ್ನು ಮಾಡಿದರೆ ಜೀವನದಲ್ಲಿ ನಿಮಗೆ ಹಣದ ಸಮಸ್ಯೆ ಆಗುವುದಿಲ್ಲ. ಎಲ್ಲರಿಗೂ ಈ ವಿಷಯ ಗೊತ್ತಿರೋದಿಲ್ಲ. ಗೊತ್ತಾಗಲಿ ಅಂತ ಈ ವಿಡಿಯೋನ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.